ಹಾಯ್ ಎವ್ರಿವನ್, ನಾನಿವತ್ತು ಒಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ. ಹಾಗೆ ಇದು ಹೆಲ್ತ್ಗಂತೂ ತುಂಬ ಬೆನಿಫಿಟ್ ಅಂತಲೇ ಹೇಳ್ಬೋದು. ಬ್ಲಡ್ ಫ್ರೈ ಮಾಡ್ತಾ ಇದ್ದೀನಿ ಇವತ್ತು, ಮೇಕೆ ಬ್ಲಡ್ ಫ್ರೈ. ಇದಂತೂ ಹೆಣ್ಮಕ್ಳಿಗಂತೂ ತುಂಬ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಹೆಣ್ಮಕ್ಳಿಗೆ ಜಾಸ್ತಿ ಹಿಮೋಗ್ಲೋಬಿನ್ ಕೊರತೆ ಇರುತ್ತೆ. B12, ಐರನ್ ಆ್ಯಂಡ್ ಪ್ರೋಟೀನ್ ಇದೆಲ್ಲ ರಿಚ್ ಆಗಿರುವಂಥ ಕಂಟೆಂಟ್ ಬಂದುಬಿಟ್ಟು ಈ ಬ್ಲಡ್ಡಲ್ಲಿ ಇರುತ್ತೆ. ಸೊ ಇದನ್ನು ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು. ಬ್ಲಡ್ಡನ್ನು ತುಂಬ ಚೆನ್ನಾಗಿ ತೊಳ್ಕೊಬೇಕು 2-3 ಸಲ. ಹಾಗೆ ಒಂದು ಬಾಣಲಿಗೆ ಎಣ್ಣೆ, ಕರ್ಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಹಾಗೆ ಈರುಳ್ಳಿನ ಕಟ್ ಮಾಡಿ ಹಾಕೊಬೋದು. ಈರುಳ್ಳಿನ ತುಂಬ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ನಿಮ್ಗೆ ಎಷ್ಟು ಬೇಕಷ್ಟನ್ನು ಆ್ಯಡ್ ಮಾಡ್ಕೊಬೋದು. ಹಾಗೆ ಬ್ಲಡ್ನ ಚೆನ್ನಾಗಿ ತೊಳೆದಿಟ್ಕೊಂಡು ಹಾಗೆ ಕೈಯಲ್ಲೆಲ್ಲ ಕಲಸಿ ಬ್ಲಡ್ಡನ್ನು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಈ ರೆಸಿಪಿಗೆ ಉಪ್ಪನ್ನ ಆ್ಯಡ್ ಮಾಡಬೇಡಿ, ಉಪ್ಪನ್ನ ಲಾಸ್ಟಲ್ಲಿ ನೋಡ್ಕೊಂಡು ಬ್ಲಡ್ಡನ್ನು ಹಾಕೊಂಡ್ಮೇಲೆ ದಪ್ಪ ಪೀಸ್ ಏನಾದರೂ ಉಳ್ಕೊಂಡಿದ್ರೆ ಸೌಟಲ್ಲಿ ಹಾಗೆ ಕಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ತಾ ಇರಿ, ಐ ಫ್ಲೇಮಲ್ಲೇ ಕೈ ಬಿಡ್ದಂಗೆ ಕಲಿಸ್ತಾ ಇರಬೇಕು. ಜೊತೆ ಕೊತ್ತಂಬರಿ ಸೊಪ್ಪನ್ನ ಕೂಡ ನಾನು ಹಾಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಬೇಕಾದವ್ರಿಗೆ ಸ್ವಲ್ಪ ಖಾರದ ಪುಡಿನ ಆ್ಯಡ್ ಮಾಡ್ಕೊಬೋದು. ಇನ್ನೂ ಒಂದು ಕುಟಾಣಿಗೆ ಮೆಣಸು, ಸ್ವಲ್ಪ ಜೀರಿಗೆ ಹಾಗೆ 1 ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಕುಟ್ಟಿ ಒಂದು ಮೀಡಿಯಮ್ ಲೆವೆಲ್ಗೆ ತರಿಯಾಗಿ ಪುಡಿ ಮಾಡಿಕೊಂಡು ಅದನ್ನು ಕೂಡ ಮೇಲೆ ಉದುರಿಸ್ಕೊತಾ ಇದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇನ್ನು ಬ್ಲಡ್ ಮಾಡಬೇಕಾದ್ರೆ ನಾವು ಒಂದು ಥಿಂಗ್ ಏನಪ್ಪ ಅಂತಂದರೆ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು, ಅವಾಗವಾಗ ಕಲಿಸ್ತಾ ಇರಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಇನ್ನು ಪೆಪ್ಪರ್ ಜಾಸ್ತಿ ಬೇಕಂದರೆ ಪೆಪ್ಪರ್ನ ಆ್ಯಡ್ ಮಾಡ್ಕೊಬೋದು. ಇನ್ನು ಬೇಕಂದರೆ ಚಿಲ್ಲಿ ಫ್ಲೇಕ್ಸ್ನು ಕೂಡ ನಾವು ಆ್ಯಡ್ ಮಾಡ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ ರುಚಿಯಾಗಿ ಬ್ಲಡ್ ರೆಡಿ ಆಗಿಬಿಡುತ್ತೆ. ವಾವ್, ಸೂಪರ್ ಟೇಸ್ಟ್ ಅಂತೂ. ನಾನು ಸಿಗ್ತೀನಿ ನೆಕ್ಸ್ಟ್ ರೆಸಿಪಿ ಜೊತೆ. ಥ್ಯಾಂಕ್ ಯು.